ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಆರ್ಸಿಬಿ ಹಾಗೂ ಜಿಟಿ ನಡುವಿನ ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಸಂದರ್ಭದಲ್ಲಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವಕ ಹರೀಶ್ ರೆಡ್ಡಿ ಅವರು ಆರ್ಸಿಬಿ ತಂಡಕ್ಕೆ ಶುಭಾಶಯ ಕೋರಿ ನೂರಾರು ಆರ್ಸಿಬಿ ಅಭಿಮಾನಿಗಳಿಗೆ ಉಚಿತವಾಗಿ ಆರ್ಸಿಬಿ ಜರ್ಸಿಗಳನ್ನು ಎಪಿಎಂಸಿ ಮಾರುಕಟ್ಟೆಯ ಬಳಿ ವಿತರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಬಾರಿ ಆರ್ಸಿಬಿ ಚಾಂಪಿಯನ್ ಆಗುವ ವಿಶ್ವಾಸ ವ್ಯಕ್ತಪಡಿಸಿ ತಂಡದ ಆಟಗಾರರಿಗೆ ಶುಭ ಹಾರೈಸಿದ್ದಾರೆ. ಜರ್ಸಿಗಳನ್ನು ಪಡೆದ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿ ಆರ್ಸಿಬಿಗೆ ಬೆಂಬಲ ಸೂಚಿಸಿದ್ದಾರೆ. ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದ ಈ ಕಾರ್ಯಕ್ರಮ ಆರ್ಸಿಬಿ ಅಭಿಮಾನಿಗಳ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದ್ದು, ಎಲ್ಲೆಡೆ ಈ ಸಲ ಕಪ್ ನಮ್ದೇ ಎಂಬ ಘೋಷಣೆಗಳು ಮೊಳಗಿದವು. ಸರ್, ಏನು ಮೊನ್ನೆ ದಿನ ನಾವು ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ಆರ್ಸಿಬಿ ತಂಡ ಫೈನಲ್ಗೆ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಆರ್ಸಿಬಿ ಅಭಿಮಾನಿಗಳು, ವಿಶೇಷವಾಗಿ ಯುವಕರಿಗೆ ನಾನು ಒಂದು ಜರ್ಸಿಯನ್ನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನ ದಿನ ಜರ್ಸಿಯನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಸರ್. ಅದೇ ರೀತಿ ನಮ್ಮ ಏನು ಸತತ 17 ವರ್ಷಗಳ ಕಷ್ಟ 18ನೇ ವರ್ಷಕ್ಕೆ ಏನು ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದಿತ್ತು, ಅದೇ ರೀತಿ ಮತ್ತೊಮ್ಮೆ ಈ ಸಲನೂ ಕೂಡ ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದು ನಮ್ಮ ತಂಡದ ಕ್ಯಾಪ್ಟನ್ ಆದಂತಹ ರಜತ್ ಪಟಿದಾರ್ ಅವರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನೀಡಲಿ ಅಂತ ನಾನು ಇಡೀ ತಂಡದಲ್ಲಿ ಮನವಿಯನ್ನು ಮಾಡ್ತಾ ಆರ್ಸಿಬಿ ತಂಡಕ್ಕೆ, ಇಡೀ ಕರ್ನಾಟಕ ಜನತೆಗೆ, ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಜಾತ್ರೆ ರೀತಿ ಜನ ಸೇರಿದ್ರು, ಆ ಜನನ ನೋಡ್ತಿದ್ರೆ, ಆರ್ಸಿಬಿ ಅಭಿಮಾನಿಗಳನ್ನ ನೋಡ್ತಿದ್ರೆ ಯಾವ ರೀತಿ ಅನ್ನಿಸ್ತು ನಿಮಗೆ ಅಂತ? ಸರ್, ಈಗ ಯಾರ ಹತ್ರನೂ ಹಣ ಇಲ್ದಿರ ಯಾರೂ ಬಂದಿಲ್ಲ. ಒಂದು ಅಭಿಮಾನಿಯಾಗಿ ಆರ್ಸಿಬಿ ಅಭಿಮಾನಿಗಳಾಗಿ ಬಂದಿದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಸಾವಿರಾರು ಸಂಖ್ಯೆಯಲ್ಲಿ ಏನು ಬಂದಿದ್ದರು, 99% ಪ್ರತಿಯೊಬ್ಬರಿಗೂ ಜರ್ಸಿ ಸಿಕ್ಕಿದೆ. ನುಗ್ಗಲಲ್ಲಿ 2, 3, 4 ತಗೊಂಡು ಹೋಗಿರೋದ್ರಿಂದ ಒಂದು 10-20 ಜನಕ್ಕೆ ಜರ್ಸಿ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ ಸರ್. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ? ಏನು ಹೇಳ್ತೀರಿ ಆರ್ಸಿಬಿ ಅಭಿಮಾನಿಗಳಿಗೆ? ಈ ಸಲನೂ ಕಪ್ ನಮ್ಮದೇ, ಯಾರು ಆಘಾತಕ್ಕೆ ಒಳಗಾಗಬೇಡಿ. ಮತ್ತೊಮ್ಮೆ ಕಪ್ ಗೆಲ್ತೀವಿ ನಾವು. ವಿಜೃಂಭಣೆಯಿಂದ ಮತ್ತೊಮ್ಮೆ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡೋಣ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಇನ್ನು ಆರ್ಸಿಬಿ ಮತ್ತು ಜಿಟಿ ನಡುವೆ ನಡೆಯುತ್ತಿರುವ ಐಪಿಎಲ್ ಫೈನಲ್ ಪಂದ್ಯದ ನಂತರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದು, ಪಂದ್ಯದ ಫಲಿತಾಂಶದ ಬಳಿಕ ರಸ್ತೆಗಳಲ್ಲಿ ಅಪಾಯಕಾರಿ ವಾಹನ ಚಲಾವಣೆ, ಸೈಲೆನ್ಸರ್ ಸದ್ದು, ಪಟಾಕಿ ಸಿಡಿಸುವುದು, ಸಾರ್ವಜನಿಕ ಶಾಂತಿಗೆ ಭಂಗ ತರುವ ರೀತಿಯ ಆಚರಣೆಗಳನ್ನು ನಡೆಸದಂತೆ ಸೂಚಿಸಿದೆ. ಕಾನೂನು ಮೀರಿ ವರ್ತಿಸಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾಳೆ 31st ಮೇ IPLದು ಫೈನಲ್ ಮ್ಯಾಚ್ RCB ವರ್ಸಸ್ GT, ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಮ್ಯಾಚ್ ಇದೆ. ಈ ವಿಚಾರ ಬಗ್ಗೆ ನಾವು ಸುಮಾರು ಎಚ್ಚರಿಕೆ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಪಬ್ಲಿಕ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಲಾಸ್ಟ್ ಇಯರ್ ಕೂಡ ಇನ್ಸಿಡೆಂಟ್ಸ್ ಆಗಿತ್ತು, ಸ್ಟ್ಯಾಂಪೀಡ್ ಕರೆಂಟ್ ಬಗ್ಗೆ ಇನ್ಸಿಡೆಂಟ್ ಆಗಿತ್ತು. ಈ ವಿಚಾರ ಬಗ್ಗೆ ನಾವು ಸ್ವಲ್ಪ ಏನು ಎಚ್ಚರಿಕೆ ತಗೋಬೇಕು ಪಬ್ಲಿಕ್ಗೆ, ಆ ವಿಚಾರ ಬಗ್ಗೆ ನಾನು ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಸಿನ್ಸ್ ಲೇಟ್ ನೈಟ್ ಆಗುತ್ತೆ ಈ ಮ್ಯಾಚ್, ಆ ಟೈಮ್ಗೆ ಯಾವುದು ಕಾರಣಕ್ಕೆ ಯಾವುದು ಸೆಲಿಬ್ರೇಷನ್, ಯಾವುದು ಬೈಕ್ ರ್ಯಾಲಿ ಅಥವಾ ಸರ್ಕಲಲ್ಲಿ ಜಂಕ್ಷನಲ್ಲಿ ಬಂದು ಏನು ಸೆಲಿಬ್ರೇಷನ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ಆ ಥರದ್ದು ಯಾವುದೂ ರೀತಿ ಏನು ಸೆಲಿಬ್ರೇಷನ್ ಮಾಡಬಾರ್ದು. ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಜೊತೆಗೆ ನಾನು ಕೂಡ ಮತ್ತು ನಮ್ಮ ಎಲ್ಲ ಬೇರೆ ಆಫೀಸರ್ಸೇ ಬಂದು ಎಲ್ಲರೂ ನೈಟ್ ರೌಂಡ್ಸಲ್ಲಿ ಇರ್ತೀವಿ. ಯಾವುದೂ ರೀತಿಗೆ ನಾವು ಸರ್ಕಲ್ಸಲ್ಲಿ ಜಂಕ್ಷನ್ಸಲ್ಲಿ ಸೇರಿಸಿ ಪಬ್ಲಿಕ್ಕಿಂದ ಏನು ಸೆಲಿಬ್ರೇಷನ್ ಆಗುತ್ತೆ ಅದನ್ನು ಯಾವುದೂ ಕಾರಣಕ್ಕೆ ನಾವು ಅಲೌ ಮಾಡಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದೇ ರೀತಿ ಇದು ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ, ಅದರ್ವೈಸ್ ಸುಮಾರು ಜನ ಈ ಡೋಲ್ ಕುಣಿತ ಜೊತೆಗೆ ಏನು ಸೆಲಿಬ್ರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಪಬ್ಲಿಕ್ ಪ್ಲೇಸಸಲ್ಲಿ ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ. ಆಮೇಲೆ ಸುಮಾರು ಜನ ಬೈಕಲ್ಲಿ ಬರ್ತಾರೆ. ಸಿನ್ಸ್ ಎಲ್ಲರೂ ಜೊತೆಗೆ ಸೇರಿ ನೋಡ್ತಾ ಇದ್ದಾರೆ ಮ್ಯಾಚ್, ಸುಮಾರು ಜನ ಬೈಕ್ ರ್ಯಾಲಿ ಮಾಡ್ಕೊಂಡು ಬರ್ತಾರೆ. ಆ ಥರದ್ದು ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ. ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾವುದೂ ಕಾರಣಕ್ಕೆ ಪಬ್ಲಿಕ್ಗೆ ಅಥವಾ ಟ್ರಾಫಿಕ್ಗೆ ಏನು ತೊಂದರೆ ಕೊಡಬಾರ್ದು.
ಒಂದೆಡೆ ಆರ್ಸಿಬಿ ಅಭಿಮಾನಿಗಳಲ್ಲಿ ಫೈನಲ್ ಪಂದ್ಯದ ಸಂಭ್ರಮ ಜೋರಾಗಿದ್ದು, ಸಮಾಜ ಸೇವಕ ಹರೀಶ್ ರೆಡ್ಡಿ ಅವರ ಉಚಿತ ಜರ್ಸಿ ವಿತರಣೆಯು ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು, ಸಂಭ್ರಮವನ್ನ ಕಾನೂನಿನ ಚೌಕಟ್ಟಿನಲ್ಲಿಯೇ ಆಚರಿಸುವಂತೆ ಮನವಿ ಮಾಡಿದೆ. ಐಪಿಎಲ್ ಫೈನಲ್ ಫಲಿತಾಂಶ ಏನೇ ಆಗಿರಲಿ, ಶಾಂತಿ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಸಾರ್ವಜನಿಕರಿಗೆ ಪೊಲೀಸರು ಸಂದೇಶ ರವಾನಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.